ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ. ಇದೇ ಸಂದರ್ಭದಲ್ಲಿ ಕೋಲಾರ ಭಾರತೀಯ ದಲಿತ ಸೇನೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬಲಗೈ ಸಮುದಾಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಲಿತ ನಾರಾಯಣಸ್ವಾಮಿ ಕೊಡಿ, ರಾಮಚಂದ್ರ ನಾರಾಯಣಪ್ಪ ಕಾದ್ಲಿಪುರ ಚಲಪತಿ ಅವರು, ಕಾದ್ಲಿಪುರ ಬಾಬು, ಚೇತನ್ ಬಾಬು, ಅಂಬೇಡ್ಕರ್ ಮಂಜುನಾಥ್ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಾಗವಹಿಸಿ ನಮ್ಮ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು ಫ್ರೀಡಂ ಬಲಗೈ ಜನಾಂಗದ ಅಂದ್ರೆ ಒಲೆಯ ಜನಾಂಗಕ್ಕೆ ಸಂಬಂಧಪಟ್ಟ ಎಲ್ಲರೂ ಇವತ್ತು ಏನು ನಾಗಮೋಹನ್ ದಾಸ್ ಅವರು ವರದಿ ನೀಡಿದ್ದಾರೋ ಆ ವರದಿನ ತಿರಸ್ಕರಿಸಬೇಕು. ಮತ್ತೆ ಸಮೀಕ್ಷೆಯನ್ನು ಸಮಗ್ರವಾಗಿರ್ತಕ್ಕಂಥ ಅಲ್ಲಿನ ಸಮೀಕ್ಷೆಯನ್ನು ಸಮಗ್ರವಾಗಿ ನಡೆಸಬೇಕು. ಮತ್ತು ಈ ಜನಾಂಗ ಯಥೇಚ್ಛವಾಗಿ ಅಧಿಕವಾಗಿದ್ದ ಜನಾಂಗ ಇದು. ಈ ಜನಾಂಗ ಮಾದಿಗ ಜನಾಂಗದಿಂದ ಕಡಿಮೆ ಇಲ್ಲ, ಮಾದಿಗರ ಜನಾಂಗದಿಂದ ಹೆಚ್ಚಿನ ಜನಾಂಗ ಇದ್ದಾರೆ. ಮೀಸಲಾತಿ ಹಳೆಯ ಮೀಸಲಾತಿಯನ್ನು ನೀವು ಪುನರ್ಸ್ಥಾಪಿಸಬೇಕು, ಹಳೆಯ ಮೀಸಲಾತಿಯನ್ನು ಮುಂದುವರಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ಮೀಸಲಾತಿ ವಿಚಾರದಲ್ಲಿ ಮಾಡಿರ್ತಕ್ಕಂಥ ತಾರತಮ್ಯ ಮೋಸ ನಾಗಮೋಹನ್ ದಾಸರ ವರದಿ ಇವತ್ತು ತಿರಸ್ಕರಿಸಬೇಕಂತ ಹೇಳಿ ಇಡೀ ಬಲಗೈ ಜನಾಂಗ ಒಲೆಯ ಜನಾಂಗ ಇವತ್ತು ನಾವು ವಿನಯದಿಂದ ನಾವು ಇವತ್ತು ಎಲ್ಲರನ್ನು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ನಾವು ಇದು ಬಂದಿರತಕ್ಕಂಥ ಮೈಸೂರು, ಗುಲ್ಬರ್ಗ, ಬೀದರ್, ಬಳ್ಳಾರಿ, ಬಿಜಾಪುರ ಮತ್ತು ಬೆಂಗಳೂರು, ಕೋಲಾರ, ಹೊಸಕೋಟೆ ಅಧಿಕವಾಗಿರ್ತಕ್ಕಂಥ ಈ ಜನಾಂಗದ ಪರ್ಯಾಯ ಮತ್ತು ಬಲಗೈ ಜನಾಂಗವನ್ನು ಸೇರ್ಪಡೆ ಮಾಡಿ ನೀವು ಬೇರೆ ಸಮುದಾಯ ಜೊತೆಯನ್ನು ಸೇರಿಸಿದ್ರೆ ನೀವು ಆದಿಗ ಸಮುದಾಯದಲ್ಲಿ ಸೇರಿಸಿದ್ದೀರ. ಆದಿಗ ಸಮುದಾಯದಿಂದ ಆಚೆ ಕಡೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಸಮುದಾಯ, ವಲಯ ಸಮುದಾಯ ಅಧಿಕವಾಗಿರ್ತಕ್ಕಂಥ ಜನಸ್ವಾಮ್ಯವನ್ನು ನೋಡಿ ಬಂದು ಇಡೀ ದಿಗ್ಭ್ರಮೆ ಆಗ್ತಿದೆ ನಮಗೆ. ಆದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ತಿರಸ್ಕಾರ ಮಾಡ್ಬೇಕಂತ ಹೇಳಿ ನಾನು ಬಲಗೈ ಜನಾಂಗ ವಲಯ ಜನಾಂಗದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಾದ ಒಂದು ಸಮೀಕ್ಷೆ ನಡೆಸಿ ಬಲಗೈ ಜನಾಂಗಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಸರ್ಕಾರ ಪತನವಾಗ್ತೈತೆ, ಸರ್ಕಾರ ಉಳಿತೈತೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಮನೆಯೋ, ಜೈ ಜೈ ಮನೆಯೋ, ಜೈ ಮನೆಯೋ, ಜೈ ಜೈ ಮನೆಯೋ, ಜೈ ಮನೆಯೋ, ಜೈ ಮನೆಯೋ, ಜೈ ಮನೆಯೋ, ಜೈ ಮನೆಯೋ, ಮನೆಯ ಜ್ಯೋತಿಗೆ, ಮನೆಯ ಜ್ಯೋತಿಗೆ, ಸಮುದಾಯಕ್ಕೆ, ಸಮುದಾಯಕ್ಕೆ. Thank you, boss.